ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಅಂತ ಹೇಳಿ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಐ ಟಿ. ಸೊ ಐ ಟಿ ಅಂದರೆ ಏನು ಅಂದರೆ ಇನ್ಕಮ್ ಟ್ಯಾಕ್ಸ್. ಸೊ ಇಲ್ಲಿ ನಾವು ಟ್ಯಾಕ್ಸ್ ಬಗ್ಗೆ ಇದು ಓದ್ತಾ ಹೋಗ್ತೀವಿ. ಇದು ಅರ್ಧ ಥಿಯರಿ ಆಗಿದೆ, ಇನ್ನು ಅರ್ಧ ಪ್ರಾಕ್ಟಿಕಲ್ ಆಗಿದೆ. ಸೊ ಇಷ್ಟು ಕೂಡ ಒಂದು ಐ ಟಿ ಫಸ್ಟ್ ಚಾಪ್ಟರಲ್ಲಿ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟ್ ನಾವು ಮೀನಿಂಗ್ ಆಫ್ ಟ್ಯಾಕ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಟ್ಯಾಕ್ಸ್ ಅಂದರೆ ಏನು? ಇಟ್ ಈಸ್ ಅ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಅ ಸಿಟಿಸನ್ ಆಫ್ ನೇಷನ್ ಟು ಮೀಟ್ ದ ವೇರಿಯಸ್ ಎಕ್ಸ್ಪೆಂಡಿಚರ್ ಆಫ್ ದಿ ಸ್ಟೇಟ್. ಸೊ ಇಲ್ಲಿ ಟ್ಯಾಕ್ಸ್ ಅನ್ನೋದೇನು ಅಂದರೆ ಇಲ್ಲಿ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಸಿಟಿಸನಿಂದ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ. ಅಂದರೆ ಟ್ಯಾಕ್ಸ್ ರೀತಿ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಅಮೌಂಟ್ನ ಗೌರ್ಮೆಂಟ್ ಅವ್ರು ಕಲೆಕ್ಟ್ ಮಾಡಿ ಅವ್ರೇನು ಮಾಡ್ತಾರೆ ಅಂದರೆ ವೇರಿಯಸ್ ಎಕ್ಸ್ಪೆಂಡಿಚರ್ಸ್ ಏನೇನೆಲ್ಲ ಇದೆ, ಒಂದು ಸ್ಟೇಟಲ್ಲಿ ಏನೇನೆಲ್ಲ ಇದೆಯೋ ಅದನ್ನೆಲ್ಲ ಅವರು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸಿಟಿಸನ್ ಅನ್ನೋರು ಏನು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಅಥವಾ ವಿತೌಟ್ ಎನಿ ರಿಟರ್ನು ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಪೇ ಮಾಡ್ತಾರೆ. ಸೊ ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ಟ್ಯಾಕ್ಸ್ ಬಂದು 2 ಟೈಪ್ಸ್ ಆಗಿ ಡಿವೈಡ್ ಆಗಿದೆ. ಒಂದು ಡೈರೆಕ್ಟ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಇನ್ಸಿಡೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ದಿ ಸೇಮ್ ಪರ್ಸನ್ ಅಂತ ಹೇಳಿ ಅರ್ಥ. ಇಲ್ಲಿ ಯಾರು ಒಂದು ಗೂಡ್ಸ್ನ ಯುಟಿಲೈಸ್ ಮಾಡ್ತಾರೋ ಅಥವಾ ಏನಾದ್ರು ಒಂದು ಪರ್ಚೇಸ್ ಮಾಡ್ತಾರೋ ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಡೈರೆಕ್ಟಾಗಿ ಟ್ಯಾಕ್ಸ್ ಅನ್ನೋದನ್ನ ಬೀಳುತ್ತೆ. ಅಂದರೆ ಇಲ್ಲಿ ಇವಾಗ ಇನ್ಕಮ್ ಟ್ಯಾಕ್ಸ್ ನೋಡಿ, ಇನ್ಕಮ್ ಟ್ಯಾಕ್ಸು ಅವರ ಒಂದು ಒಬ್ಬ ಪರ್ಸನ್ ಏನು ಮಾಡ್ತಾನೆ ಅಂದರೆ ಅವನ ಒಂದು ಇನ್ಕಮ್ ಬೇಸಿಸ್ ಮೇಲೆ ಟ್ಯಾಕ್ಸನ್ನು ಪೇ ಮಾಡ್ತಾನೆ. ಇಲ್ಲಿ ಅವನ ಒಂದು ಇನ್ಕಮ್ನ ಬೇರೆಯವ್ರು ಬಂದು ಪೇ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಎಷ್ಟು ಇನ್ಕಮ್ ಬರುತ್ತೋ ಅದೇ ಬೇಸಿಸ್ ಮೇಲೆ ಅವ್ನು ಟ್ಯಾಕ್ಸನ್ನು ಪೇ ಮಾಡ್ತಾ ಹೋಗ್ತಾನಲ್ಲ. ಸೊ ಅದಕ್ಕೆ ನಾವು ಇನ್ಸಿಡೆಂಟ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ದಿ ಸೇಮ್ ಪರ್ಸನ್, ಯಾರೋ ಒಂದು ಇನ್ಕಮ್ ಗೇನ್ ಮಾಡ್ತಾನೋ ಅವನೇ ಒಂದು ಟ್ಯಾಕ್ಸನ್ನು ಪೇ ಮಾಡಬೇಕಲ್ಲ. ಸೊ ಅದಕ್ಕೆ ಅದನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ. ಸೊ ಎಕ್ಸಾಂಪಲ್ ಬಂದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಪ್ರೊಫೆಷ್ನಲ್ ಟ್ಯಾಕ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇನ್ಸಿಡೆಂಟ್ಸ್ ಆ್ಯಂಡ್ ಇಂಪ್ಯಾಕ್ಟ್ಸ್ ಆನ್ ಡಿಫ್ರೆಂಟ್ ಪರ್ಸನ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ಇನ್ಸಿಡೆಂಟ್ ಆ್ಯಂಡ್ ಇಂಪ್ಯಾಕ್ಟ್ಸ್ ಅಂದರೆ ಏನು ಅಂದರೆ ನಾನು ಆಗಲೇ ಹೇಳ್ದಂಗೆ, ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಜಿ ಎಸ್ ಟಿ. ಸೊ ಜಿ ಎಸ್ ಟಿ ಬಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ. ಸೊ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಜಿ ಎಸ್ ಟಿ ಅನ್ನೋದು ಅಪ್ಲಿಕೇಬಲ್ ಯಾರಿಗೆ ಅಂದರೆ ಬಿಸ್ನೆಸ್ ಅವ್ರಿಗೆ ಜಿ ಎಸ್ ಟಿ ಅನ್ನೋದು ಗೌರ್ಮೆಂಟ್ ಅವ್ರು ಹಾಕ್ತಾರೆ. ಸೊ ಅವಾಗೇನಾಗುತ್ತೆ ಅಂದರೆ ಗೌರ್ಮೆಂಟ್ಗೆ ಒಂದು ಪೇ ಮಾಡಬೇಕು ಅಲ್ವಾ ಅಂತ ಹೇಳಿ ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ ಅಂದರೆ ಆ ಒಂದು ಅಮೌಂಟ್ನ ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸ್ ಮೇಲೆ ಆ ಒಂದು ಅಮೌಂಟ್ನ ಹಾಕ್ತಾರೆ. ಆವಾಗ ಏನಾಗುತ್ತೆ ಅಂದರೆ ನಾವು ಬಂದು ಫೈನಲ್ ಆಗಿ ಒಂದು ಟ್ಯಾಕ್ಸನ್ನು ನಾವೇ ಪೇ ಮಾಡ್ತೀವಿ. ಬಟ್ ಇಲ್ಲಿ ಗೌರ್ಮೆಂಟು ಬಿಸ್ನೆಸ್ ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಇದಾದ್ಮೇಲೆ ಬಿಸ್ನೆಸ್ ಅವರು ನಮ್ಮ ಮೇಲೆ ಇಂಪ್ಲಿಮೆಂಟ್ ಮಾಡಿ ಆ ಒಂದು ಟ್ಯಾಕ್ಸ್ನ ಇಂಡೈರೆಕ್ಟಾಗಿ ಕಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಜಿ ಎಸ್ ಟಿ ಅಥವಾ ಎಕ್ಸೈಸ್ ಡ್ಯೂಟಿ ಅಥವಾ ಕಸ್ಟಮ್ ಡ್ಯೂಟಿ ಇದೆಲ್ಲ ಒಂದು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಒಂದು ಎಕ್ಸಾಂಪಲ್ಸ್ ಆಗಿದೆ. ಸೊ ಇಲ್ಲಿ ನೆಕ್ಸ್ಟ್ ಮೇನ್ ಹೆಡ್ಡಿಂಗ್ ಏನು ಅಂದರೆ ಕ್ಯಾನನ್ಸ್ ಆಫ್ ಟ್ಯಾಕ್ಸೇಷನ್. ಸೊ ಇಲ್ಲಿ ಕ್ಯಾನನ್ಸ್ ಅಂದರೆ ಏನು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ. ಇವಾಗ ಒಂದು ಟ್ಯಾಕ್ಸ್ ನಾವು ಪೇ ಮಾಡ್ತೀವಿ ಅಂದರೆ ನಮಗೆ ಅಲ್ಲಿನ ರೂಲ್ಸು ರೆಗ್ಯುಲೇಷನ್ ಅನ್ನೋದು ಪ್ರಾಪರಾಗಿ ಗೊತ್ತಿರಬೇಕಾಗುತ್ತೆ. ಸೊ ಅದನ್ನೇ ನಾವು ಕ್ಯಾನನ್ ಆಫ್ ಟ್ಯಾಕ್ಸೇಷನ್ ಅಂತೀವಿ. ಸೊ ಅದರಲ್ಲಿ ಬಂದು ಕ್ಯಾನನ್ ಆಫ್ ಈಕ್ವಾಲಿಟಿ ಅನ್ನೋದು ಫಸ್ಟ್ ಪಾಯಿಂಟ್ ಆಗಿದೆ. ಸೊ ಇಲ್ಲಿ ಕ್ಯಾನನ್ ಆಫ್ ಈಕ್ವಾಲಿಟಿ ಅಂದರೆ ಇವಾಗ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಈಕ್ವಲ್ ಆಗಿ ಪೇ ಮಾಡಬೇಕು. ಸೊ ಇಲ್ಲಿ ಎಲ್ಲರಿಗೂ ಸಹ ಯಾರನ್ನೇ ಒಬ್ಬರನ್ನ ನೀನು ಮೇಲು ಕೀಳು ಅನ್ನೋ ಥರ ಭೇದ ಭಾವ ಮಾಡಿದೆ. ಸೊ ಟ್ಯಾಕ್ಸ್ ಅನ್ನೋದು ಎಲ್ಲರಿಗೂ ಈಕ್ವಲ್ ಆಗಿ ಹಾಕಬೇಕಾಗುತ್ತೆ. ಇವಾಗ ಒಂದೇ ಅಮೌಂಟ್ ಎಲ್ಲರೂ ಪೇ ಮಾಡಬೇಕು. ಇವಾಗ ಬೇರೆ ಅಮೌಂಟ್ ಅಂತ ಹೇಳಿ ಲೆಕ್ಕ ಹಾಕಬಾರ್ದು. ಸೊ ಇಲ್ಲಿ ಇಷ್ಟು ಅಮೌಂಟ್ನ ನಾವು ಗೇನ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಅಂತ ಹೇಳಿ ಫಿಕ್ಸ್ ಮಾಡಿಬಿಡ್ಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಎಲ್ಲರೂ ಈಕ್ವಲ್ ಆಗಿ ಟ್ರೀಟನ್ನು ಮಾಡ್ತಾರೆ. ನೆಕ್ಸ್ಟು ಕ್ಯಾನನ್ ಆಫ್ ಸರ್ಟಾನಿಟಿ. ಸೊ ಇಲ್ಲಿ ಕ್ಯಾನನ್ ಆಫ್ ಸರ್ಟಾನಿಟಿ ಅಂದರೆ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಎರಡೂ ಸಹ ಬ್ಯಾಲೆನ್ಸ್ ಮಾಡಬೇಕು. ಇವಾಗ ಏನಾದರೂ ಇನ್ಕಮ್ನೇ ನಾವು ಜಾಸ್ತಿ ತೋರಿಸ್ದು ಅಂದರೆ ನಾವು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ, ಅದು ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಎರಡು ಕೂಡ ಬ್ಯಾಲೆನ್ಸ್ ಇದೆ, ನಾವು ಬ್ಯಾಲೆನ್ಸ್ಡಾಗಿ ಟ್ಯಾಕ್ಸನ್ನು ಪೇ ಮಾಡ್ಬೋದು. ನೆಕ್ಸ್ಟು ಕ್ಯಾನನ್ ಆಫ್ ಕನ್ವೀನಿಯನ್ಸ್ ಅಂದರೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಇದೇ ಟೈಮಲ್ಲಿ ಪೇ ಮಾಡಬೇಕು, ನೀವು ಈ ಟೈಮಲ್ಲಿ ಪೇ ಮಾಡಿದ್ರೆ ಮಾತ್ರ ನಾವು ಕಟ್ಟಿಸ್ಕೊಳ್ತೀವಿ ಆ ಥರ ಎಲ್ಲ ಹೇಳಬಾರ್ದು. ಸೊ ನಮ್ಗೆ ಯಾವ್ದು ಕನ್ವೀನಿಯನ್ಸ್ ಟೈಮ್ ಅಥವಾ ನಮ್ಗೆ ಯಾವ ಸೂಟಬಲ್ ಟೈಮ್ ಇರುತ್ತೋ ಆ ಟೈಮ್ ಪ್ರಕಾರ ಕನ್ವೀನಿಯನ್ಸ್ ಆಗಿ ಪೇ ಮಾಡೋ ಥರ ಇರಬೇಕಾಗುತ್ತೆ. ನೆಕ್ಸ್ಟು ಕ್ಯಾನನ್ ಆಫ್ ಎಕಾನಮಿ. ಸೊ ಇಲ್ಲಿ ಕ್ಯಾನನ್ ಆಫ್ ಎಕಾನಮಿ ಅಂದರೆ ಇವಾಗ ಸ್ಮಾಲ್ ಪೋರ್ಷನ್ ಏನಾದರೂ ಇನ್ಕಮ್ನ ಗೇನ್ ಮಾಡಿದರೆ ಆವಾಗ ಇಷ್ಟು ಟ್ಯಾಕ್ಸ್ ಅಂತ ಹೇಳಿ ಲಿವಿ ಮಾಡಬೇಕಂದ್ರೆ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ.
ನೆಕ್ಸ್ಟು ಕ್ಯಾನನ್ ಆಫ್ ಸಿಂಪ್ಲಿಸಿಟಿ. ಇಲ್ಲಿ ಕ್ಯಾನನ್ ಆಫ್ ಸಿಂಪ್ಲಿಸಿಟಿ ಅಂದರೆ ಟ್ಯಾಕ್ಸ್ ಪೇಯರ್ಸ್ಗೆ ಎಲ್ಲ ಇನ್ಫಾರ್ಮೇಷನ್ನು ಸಿಂಪಲಾಗಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಯಾವುದೇ ಇನ್ಫಾರ್ಮೇಷನ್ ಕೂಡ ಕಾಂಪ್ಲಿಮೆಂಟಾಗಿ ಪ್ರೊವೈಡ್ ಮಾಡಬಾರ್ದು. ಎಲ್ಲ ಇನ್ಫಾರ್ಮೇಷನ್ ಕೂಡ ತುಂಬ ಸಿಂಪಲ್ ಆ್ಯಂಡ್ ಕನ್ವೀನಿಯನ್ಸ್ ವೇಲಿ ಕೊಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾನನ್ ಆಫ್ ಕೋಆರ್ಡಿನೇಷನ್ ಅಂದರೆ ಟ್ಯಾಕ್ಸ್ನ ಫಿಕ್ಸ್ ಮಾಡಬೇಕಾದ್ರೆ ಎಲ್ಲರಿಗೂ ಕನ್ವೀನಿಯೆಂಟ್ ಆಗೋ ಥರ ಟ್ಯಾಕ್ಸ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಕೋಆರ್ಡಿನೇಷನ್ ಅನ್ನನ್ನೇ ಇಡಬೇಕಾಗುತ್ತೆ. ಸೊ ಅದನ್ನು ನಾವು ಕ್ಯಾನನ್ ಆಫ್ ಕೋಆರ್ಡಿನೇಷನ್ ಅಂತೀವಿ. ಕ್ಯಾನನ್ ಆಫ್ ಫ್ಲೆಕ್ಸಿಬಿಲಿಟಿ. ಸೊ ಇಲ್ಲಿ ಕ್ಯಾನನ್ ಆಫ್ ಫ್ಲೆಕ್ಸಿಬಿಲಿಟಿ ಅಂದರೆ ಇಲ್ಲೇನಾಗಬೇಕು ಅಂದರೆ ಟ್ಯಾಕ್ಸ್ ಅನ್ನೋದು ರಿಜಿಡ್ ಆಗಿರಬಾರ್ದು, ನೇಚರಲ್ಲಿ ಫ್ಲೆಕ್ಸಿಬಲ್ ಆಗಿರಬೇಕು. ಸೊ ಅದನ್ನು ನಾವು ಟ್ಯಾಕ್ಸ್ ಕ್ಯಾನನ್ ಆಫ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳಿ ಕರಿತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಟಾಪಿಕ್ಸ್ ಬಂದು ಇದೆಲ್ಲ 2 ಮಾರ್ಕ್ಸ್ ಕೇಳುವಂಥ ಒಂದು ಕ್ವಶನ್ಸ್ ಆಗಿದೆ. ಅಸೆಸ್ಮೆಂಟ್ ಇಯರ್ ಅಂದರೆ ಏನು ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ಅಸೆಸ್ಮೆಂಟ್ ಇಯರ್ ಅಂದರೆ ಏನು ಅಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 9 ಅಂತ ಹೇಳಿ ಬರೀಬೇಕು. ಸೊ ಇಲ್ಲಿ ಸೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಡೆ ನಾವು ಸೆಕ್ಷನನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಇಟ್ ಈಸ್ ಡಿಫೈನ್ಡ್ ಆಸ್ ದ ಪೀರಿಯಡ್ ಆಫ್ 12 ಮಂತ್ಸ್ ಸ್ಟಾರ್ಟಿಂಗ್ ಫ್ರಮ್ April 1st ಆ್ಯಂಡ್ ಎಂಡಿಂಗ್ ಟು 31st March ಆಫ್ ಎವ್ರಿ ಇಯರ್. ಅಂದರೆ ಇಲ್ಲಿ ಏನು ಅಂದರೆ ಅಸೆಸ್ಮೆಂಟ್ ಇಯರ್ ಅಂದರೆ ಇದು ಪೀರಿಯಡ್ ಆಫ್ 12 ಮಂತ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಅಸೆಸ್ಮೆಂಟ್ ಇಯರ್ ಅಂದರೆ ನಾವು ಏನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಇಲ್ಲಿ ಅಕೌಂಟಿಂಗ್ ಪೀರಿಯಡ್ ಇರುತ್ತಲ್ಲ, ಸೊ ಅಕೌಂಟಿಂಗ್ ಇಯರ್ ಇರುತ್ತಲ್ಲ ಅದನ್ನ ಗ್ಯಾಪ್ನಾಗ ಇಟ್ಕೊಂಡ್ರೆ ಸಾಕು. ಯೂಶ್ವಲಿ ಅಕೌಂಟಿಂಗ್ ಇಯರ್ ಬಂದು April 1st to March 31st ಎಂಡ್ ಆಗುತ್ತೆ. ಸೊ ಇಲ್ಲೂ ಕೂಡ ಅಸೆಸ್ಮೆಂಟ್ ಇಯರ್ ಅಂದರೆ April 1st ಸ್ಟಾರ್ಟ್ ಆಗಿ ಎವ್ರಿ ಇಯರ್ March 31st ಎಂಡ್ ಆಗುತ್ತೆ. ಸೊ ನಮ್ಗೆ ಇವಾಗ ಪ್ರೆಸೆಂಟ್ ಅಸೆಸ್ಮೆಂಟ್ ಇಯರ್ ಯಾವುದು ಅಂತ ಹೇಳಿ ಕೇಳಿದ್ರೆ ನಾವೇನಂತ ಬರೀಬೇಕು ಅಂದರೆ ಇವಾಗ ನಾವು 2023 ಇರೋದಲ್ವಾ. ಸೊ 2023-24 ನಮಗೆ ಅಸೆಸ್ಮೆಂಟ್ ಇಯರ್ ಆಗುತ್ತೆ. ಸೊ ಈ ಒಂದು ಅಸೆಸ್ಮೆಂಟ್ ಇಯರ್ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟ್ ನಮಗೆ ಕೊಟ್ಟಿರೋದು ಯಾವುದು ಅಂದರೆ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ಏನು? ಅಸೆಸ್ಮೆಂಟ್ ಇಯರ್ ಹಿಂದಿನ ವರ್ಷನೇ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳಿ ಕರಿತೀವಿ. ಇಲ್ಲಿ 23-24 ಒಂದು ಅಸೆಸ್ಮೆಂಟ್ ಅಂದರೆ ಪ್ರೆಸೆಂಟ್ ಇಯರ್ ಆಗಿದೆ. ನಾವು ಹಿಂದಿನ ವರ್ಷ ಏನು ಯಾವ ಡೇಟ್ ಇರುತ್ತೆ ಅಂದರೆ 2022-23 ಪ್ರೀವಿಯಸ್ ಇಯರ್ ಆಗಿರುತ್ತೆ. ಅಂದರೆ ನೋಡಿ, ಇಟ್ ಈಸ್ ಎ ಫೈನಾನ್ಷಿಯಲ್ ಇಯರ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದಿ ಅಸೆಸ್ಮೆಂಟ್ ಇಯರ್. ಅಂದರೆ ಇಮಿಡಿಯೇಟಾಗಿ ಹಿಂದಿನ ವರ್ಷನ ಹೇಳೋದನ್ನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಸೆಸ್ಸಿ. ಅಸೆಸ್ಸಿ ಅಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 7 ಪ್ರಕಾರ ಅ ಪರ್ಸನ್ ಹೂ ಇಸ್ ಲಾಯಬಲ್ ಟು ಪೇ ದಿ ಟ್ಯಾಕ್ಸ್ ಟು ದಿ ಗೌರ್ಮೆಂಟ್, ಅವ್ರನ್ನ ನಾವು ಅಸೆಸ್ಸಿ ಅಂತ ಹೇಳಿ ಕರಿತೀವಿ. ಯಾರು ಗೌರ್ಮೆಂಟ್ಗೆ ಟ್ಯಾಕ್ಸನ್ನು ಪೇ ಮಾಡಬೇಕು, ಅವ್ರಿಗೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಅವ್ರನ್ನ ನಾವು ಅಸೆಸ್ಸಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಪರ್ಸನ್ ಅಂದರೆ ಯಾರು? ಪರ್ಸನ್ ಅಂದರೆ ಇಟ್ ಮೇ ಬಿ ಆನ್ ಇಂಡಿವಿಜುವಲ್ ಆಗಿರ್ಬೋದು, ಅಥವಾ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಪರ್ಸನ್ಸ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಫರ್ಮ್ ಆಗಿರ್ಬೋದು. ಈ ಎಲ್ಲರನ್ನೂ ಸಹ ನಾವು ಪೀಪಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ಕೂಡ ಒಂದು ಟಾಪಿಕ್ಸ್ ಆಗಿದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಸ್ವಲ್ಪ ಟಾಪಿಕ್ಸ್ನ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.